ಮಾರ್ನಿಂಗ್ ಟು ಎವ್ರಿಬಡಿ. ಈ ಹಿಂದಿನ ತರಗತಿಯಲ್ಲಿ ನಾವು ರೈತರ ಚಳುವಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಅಧ್ಯಯನ ಮಾಡ್ತಾ ಇದ್ವಿ. ರೈತ ಚಳುವಳಿಯ ಪ್ರಕಾರಗಳು ಮತ್ತು ರೈತ ಚಳುವಳಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖವಾದಂತಹ ಅಂಶಗಳನ್ನು ಅಧ್ಯಯನ ಮಾಡಿದ್ವಿ. ಈ ದಿನ ಭಾರತದಲ್ಲಿ ರೈತ ಹೋರಾಟಕ್ಕೆ ಕಾರಣಗಳು. ರೈತ ಚಳುವಳಿಯಲ್ಲಿ ರೈತ ಹೋರಾಟದಲ್ಲಿ ಅನೇಕ ಅಂಶಗಳು ಪ್ರಮುಖವಾಗಿ ಇಲ್ಲಿ ಕಾರಣ ಆಗ್ತಾ ಇವೆ. ಹಾಗಾದರೆ ಆ ಥರದ ಕಾರಣಗಳನ್ನು ಕ್ಯಾಥರಿನ್ ಗೌ ಅವರು ಕೆಲವೊಂದು ಪಟ್ಟಿಯನ್ನು ಮಾಡ್ತಾ ಹೋಗ್ತಾರೆ. ಯಾತಕ್ಕಾಗಿ ರೈತರು ಭಾರತದಲ್ಲಿ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು ಅಂತಕ್ಕಂತಹದ್ದು. ಅಂತಹ ಹಲವು 10 ಅಂಶಗಳನ್ನು, ಮುಖ್ಯವಾಗಿ 12 ಅಂಶಗಳನ್ನು ಅವರಿಲ್ಲಿ ಪಟ್ಟಿ ಮಾಡ್ತಾ ಹೋಗ್ತಾರೆ. ಭಾರತದಲ್ಲಿ ರೈತರ ಹೋರಾಟಕ್ಕೆ ಇರ್ತಕ್ಕಂತಹ ಕಾರಣಗಳನ್ನು ನಾನು ಅನ್ವಯವನ್ನು ಹೇಳ್ತಾ ಹೋಗ್ತೀನಿ. ಅಧಿಕ ಕಂದಾಯ ಸಂಗ್ರಹಣೆ ಅಂದರೆ ರೈತರ ಮೇಲೆ ಕೆಲವು ಪ್ರದೇಶಗಳಲ್ಲಿ ವಿನಾಕಾರಣ ಅಧಿಕ ಕಂದಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂತಹದ್ದರ ವಿರುದ್ಧ ಅವರು ಹೋರಾಟವನ್ನು ಮಾಡ್ತಕ್ಕಂತಹದ್ದು. ಮತ್ತು ಕೆಲವು ಸಾರಿ ಮಧ್ಯವರ್ತಿಗಳಿಂದ ರೈತರು ಶೋಷಣೆಗೆ ಒಳಗಾಗ್ತಕ್ಕಂತಹದ್ದು. ಆ ಕಾರಣವನ್ನು ತಪ್ಪಿಸಲು ವಿನಂತಿ ಮಾಡಿಕೊಳ್ಳುವ ಕಾರಣಕ್ಕಾಗಿ ಹೋರಾಟದಲ್ಲಿ ತೊಡಗಿಕೊಳ್ತಾ ಬಂದಂತಹದ್ದು. ಮತ್ತೊಂದು, ಭೂಮಿಯನ್ನು ಖಾಸಗಿಯಾಗಿ ಮಾರಾಟ ಮಾಡ್ತಕ್ಕಂಥದ್ದು. ಖಾಸಗಿ ಆಸ್ತಿಯ ಜಮೀನನ್ನು, ದವಸಧಾನ್ಯ ಬೆಳೀತಕ್ಕಂತಹ ಜಮೀನನ್ನು ಖಾಸಗಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹದ್ದರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂತಹ ಒಂದು ಅಂಶ. ಅದಲ್ಲದೆ ಬ್ರಿಟಿಷರ ಕಾಲದಿಂದಲೂ ಪರಿಶಿಷ್ಟ ಬುಡಕಟ್ಟು ಪಂಗಡಗಳ ಜನರ ಜಮೀನಿನ ಮೇಲೆ ಅತಿಕ್ರಮಣ ಪ್ರವೇಶವನ್ನು ಮಾಡ್ತಾ ಬಂದಂತಹದನ್ನು ವಿರೋಧಿಸುವಂತಹ ಕಾರಣಕ್ಕಾಗಿ. ಮತ್ತೊಂದು, ಬ್ರಿಟಿಷರ ರಫ್ತು ನೀತಿಯಿಂದಾಗಿ ಇಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡ್ತಾ ಹೋದಂತೆ, ಆದ್ಯತೆ ದೊರೀತಾ ಹೋದಂತೆ ಕುಶಲಕರ್ಮಿಗಳು ಅವರೆಲ್ಲರೂ ಕೂಡ ನಿರುದ್ಯೋಗಿಗಳಾಗ್ತಾ ಬಂದರು. ಅದು ಪರಸ್ಪರ ಪೂರಕವಾಗಿರ್ತಕ್ಕಂಥ ಕಸುಬುಗಳಲ್ಲಿ ತೊಡಗಿಕೊಂಡಂತಹ ಜನರಿಗೆ ಆತಂಕದ ಸಂದರ್ಭ ಎದುರಾಯಿತು. ಅದನ್ನು ವಿರೋಧಿಸೋದಕ್ಕೆ ಹೋರಾಟದಲ್ಲಿ ತೊಡಗಿಕೊಂಡಂತಹದ್ದು. ಮತ್ತೊಂದು, ವಸಾಹತುಶಾಹಿ ವ್ಯವಸ್ಥೆ ಸಂದರ್ಭದಲ್ಲಿ ಅಂದರೆ ಬ್ರಿಟಿಷರ ಕಾಲದಲ್ಲಿ ಕೂಡ ಯುದ್ಧಗಳಿಗಾಗಿ ಅಧಿಕ ಸಾಲವನ್ನು ಮಾಡಿ ಅದನ್ನು ರೈತ ವರ್ಗದ ಮೇಲೆ ಆ ಒಂದು ತೆರಿಗೆಯನ್ನು ಹಾಕಿದಂತಹದನ್ನು ವಿರೋಧಿಸ್ತಕ್ಕಂತಹ ಸಂದರ್ಭಗಳು. ಮತ್ತೊಂದು, ರಫ್ತು ಮುಂತಾದ ಚಟುವಟಿಕೆಗಳಿಗೆ ಒಂದು ರೀತಿಯ ಕೃಷಿ ಚಟುವಟಿಕೆಯನ್ನು ವಾಣಿಜ್ಯ ಬೆಳೆಗಳ ಕಡೆಗೆ ಒತ್ತಾಯಪೂರ್ವಕವಾಗಿ ವಿಧಿಸ್ತಾ ಬಂದಂತಹದ್ದು. ಆಹಾರ ಧಾನ್ಯಗಳಲ್ಲಾಗಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತಹ ಒಂದು ವಾತಾವರಣವನ್ನು ಒತ್ತಡಪೂರ್ವಕವಾಗಿ ನಿರ್ಮಿಸುತ್ತಾ ಬಂದಂತಹದ್ದು. ಇನ್ನೊಂದು, ಗೈರು ಹಾಜರಿ ಭೂಮಾಲೀಕತ್ವ ಅಂದರೆ ಬ್ರಿಟಿಷರ ಕಾಲದಲ್ಲೇ ಜಹಾಗೀರ್ದಾರರು, ಜಮೀನ್ದಾರರು ಇವರುಗಳು ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತಹ ಗೇಣಿದಾರರು. ಆ ಗೇಣಿದಾರರು ನಿರಂತರವಾಗಿ ಶೋಷಣೆಗೆ ಒಳಗಾಗ್ತಾ ಬಂದಂತಹದ್ದು. ಅಂಥ ಸಂದರ್ಭದಲ್ಲಿ ಈ ಮಧ್ಯವರ್ತಿಗಳ ಒಂದು ಕಾರಣದಿಂದಾಗಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಾಕಷ್ಟು ನಷ್ಟ ಆಗ್ತಕ್ಕಂತಹ ಸನ್ನಿವೇಶ ಇಲ್ಲಿರೋದು. ಜಮೀನ್ದಾರರು ಅಥವಾ ಪ್ರಬಲ ಭೂಮಾಲೀಕರು, ಅಲ್ಲಿ ಮಧ್ಯೆ ಕೆಲಸ ಮಾಡ್ತಕ್ಕಂಥವ್ರು ಗೇಣಿದಾರರು. ಸೊ ಈ ಥರದ ಒಂದು ಗೇಣಿ ವ್ಯವಸ್ಥೆಯಿಂದಾಗಿ ಅವರು ಸಾಕಷ್ಟು ನಷ್ಟಕ್ಕೆ ಒಳಗಾಗ್ತಾ ಬಂದರು ಅಂತಹದ್ದು. 1921ರ ನಂತರ ಭಾರತದಲ್ಲಿ ಜನಸಂಖ್ಯೆ ಇರ್ತಕ್ಕಂಥದ್ದು ತೀವ್ರಗತಿಯಲ್ಲಿ ಬೆಳೆಯೋದಕ್ಕೆ ಆರಂಭ ಆಗುತ್ತೆ. ಅದನ್ನು ನಾವು 1921ರ ಅವಧಿಯನ್ನು ಜನಸಂಖ್ಯಾ ವಿಭಜಕ ವರ್ಷ ಅಂತ ಕರಿತೀವಿ. ಯಾಕೆಂದರೆ ಅದಕ್ಕೆ ಮೊದಲು ನಡೀತಾ ಇದ್ದಂತಹ ಜನಗಣತಿಯಲ್ಲಿ ಜನಸಂಖ್ಯೆ ಹೆಚ್ಚು ಆಗ್ತಾ ಇತ್ತು, ಕಡಿಮೆ ಆಗ್ತಾ ಇತ್ತು, ಹೀಗೆ. ಆದರೆ 1921ರ ಅವಧಿಯಲ್ಲಿ ಜನಸಂಖ್ಯೆ ಕಡಿಮೆ ಆಯಿತು. ಅದರ ನಂತರದ ಜನಗಣತಿಯಲ್ಲಿ ಜನಸಂಖ್ಯೆ ವೇಗವಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಇದರಿಂದಾಗಿ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಆಗೋದಕ್ಕೆ ಶುರುವಾಯಿತು. ಯಾವಾಗ ಜನಸಂಖ್ಯೆ ಹೆಚ್ಚಾಗ್ತಾ ಬಂತು, ಗ್ರಾಮಗಳ ಮೇಲೆ, ವ್ಯವಸಾಯದ ಮೇಲೆ ಒತ್ತಡ ಅಂತಕ್ಕಂಥದ್ದು ಹೆಚ್ಚಾಯಿತು. ಇರ್ತಕ್ಕಂತಹ ಕಡಿಮೆ ಜಮೀನನ್ನು ಹೆಚ್ಚು ಜನರು ಅವಲಂಬಿಸಬೇಕಾದಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು ಆ ಕಾರಣಕ್ಕಾಗಿ. ಹಾಗೆಯೇ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆಯಿಂದ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗತೊಡಗಿದವು.
ರೈತ ವರ್ಗದಲ್ಲಿ ಸಾಕಷ್ಟು ಹೊಸ ಹೊಸ ವಿಚಾರಗಳ ಒಂದು ಪ್ರವೇಶ ಆರಂಭ ಆಯಿತು ಮತ್ತು ಅವರು ಪ್ರತಿಭಟನೆ, ಚಳುವಳಿ ಅಂತಹವುಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಈ ಥರದ ಸಂದರ್ಭಗಳು ಅವರಿಗೆ ಹೆಚ್ಚೆಚ್ಚು ಅವಕಾಶವನ್ನು ಕೂಡ ಮಾಡಿಕೊಟ್ಟರು. ಹಾಗಾಗಿ ಸಾರಿಗೆ ಸಂಪರ್ಕಗಳ ಹೆಚ್ಚಳ ಇಲ್ಲಿ ರೈತರು ಹೋರಾಟಗಾರರಾಗಿ ರೂಪುಗೊಳ್ಳೋದಕ್ಕೆ ಪರೋಕ್ಷವಾಗಿ ಒಂದು ಕಾರಣ ಆಯಿತು. ಮತ್ತು ಅದೇ ದೃಷ್ಟಿಯಲ್ಲಿ ಮತ್ತೊಂದು ಭಾಗದಲ್ಲಿ ಅವರಲ್ಲಿ ಒಗ್ಗಟ್ಟು ಮೂಡೋದಕ್ಕೂ ಕೂಡ ಅವಕಾಶ ಅಂತಕ್ಕಂಥದ್ದು ಆಯಿತು. ಇನ್ನೊಂದು, ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಕ್ಷಾಮ, ಬರಗಾಲ ಇವೆಲ್ಲವೂ ಜಾಸ್ತಿ ಆಗ್ತಾ ಬಂದದ್ರಿಂದ ಆಹಾರದ ಕೊರತೆ ಉಂಟಾಯಿತು. ರೈತರ ಜೀವನದಲ್ಲಿ ಹಾಹಾಕಾರ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಬಂತು. ಅಂತಹ ಸಂದರ್ಭದಲ್ಲಿ ರೈತರು ಅನಿವಾರ್ಯವಾಗಿ ಅವರು ಬೀದಿಗಿಳಿಬೇಕಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ಇಲ್ಲಿ ನಿರ್ಮಾಣ ಆಯಿತು. ಈ ಕಾರಣಗಳಲ್ಲಿ ಅವರು ರೈತರು ಹೋರಾಟದ ಹಾದಿಯನ್ನು ಹಿಡಿಯುವಂತಹ ಅನಿವಾರ್ಯತೆ ಇರ್ತಕ್ಕಂಥದ್ದು ಇಲ್ಲಿ ಬಂತು. ಮತ್ತೊಂದು, ಕೃಷಿಯ ಪ್ರಗತಿಯಿಂದ ಇಲ್ಲಿ ಆದಾಯದ ಅಸಮತೋಲನ, ಅಂದರೆ ಕೆಲವು ಶ್ರೀಮಂತರಾಗ್ತಾನೆ ಹೋಗ್ತಕ್ಕಂಥದ್ದು, ಬಡವರು ಬಡತನದಲ್ಲೇ ಇರ್ತಕ್ಕಂಥದ್ದು, ಮತ್ತೊಂದು ವರ್ಗ ಶೋಷಣೆಗೆ ಒಳಗಾಗ್ತಾನೆ ಇರ್ತಕ್ಕಂಥದ್ದು. ಸೊ ಇಟ್ ಲೀಡ್ಸ್ ಟು ಇನ್ಇಕ್ವಾಲಿಟಿ ಇನ್ ದ ಸೊಸೈಟಿ. ಇದು ಸಮಾಜದಲ್ಲಿ ಅಸಮಾನತೆಗೆ ಅವಕಾಶವನ್ನು ಮಾಡಿಕೊಡ್ತು. ಹಾಗಾಗಿ ಬ್ರಿಟಿಷರ ಕಾಲದಲ್ಲಿಯೇ ನಾವು ಈ ಥರದ ಒಂದು ವಿಭಿನ್ನವಾದಂತಹ ಅಂಶಗಳ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ರೈತರು ಹೋರಾಟದ ಹಾದಿಯನ್ನು ಹಿಡಿಬೇಕಾಗಿರ್ತಕ್ಕಂತಹ ಒಂದು ಪ್ರಸಂಗ ಅಂತಕ್ಕಂತಹದ್ದು ಬಂದಿತ್ತು. ಜೊತೆಗೆ ಕೈಗಾರಿಕಾ ಕ್ರಾಂತಿ, ಗೃಹ ಕೈಗಾರಿಕೆಗಳು ನಾಶವಾಗ್ತಕ್ಕಂಥದ್ದು, ಪೂರಕ ಕಸುಬುಗಳು ಮಹತ್ವವನ್ನು ಕಳ್ಕೊಳ್ತಕ್ಕಂಥದ್ದು, ಇರ್ತಕ್ಕಂತಹ ಕಡಿಮೆ ಜಮೀನಿನ ಮೇಲೆ ಹೆಚ್ಚಿನ ಒತ್ತಡ, ಅವಲಂಬನೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಬಂದಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಅನೇಕ ರೈತರು ಭಾರತದಾದ್ಯಂತ ಹೋರಾಟದಲ್ಲಿ ತೊಡಗಬೇಕಾದಂತಹ ಸಂದರ್ಭ ಅಂತಕ್ಕಂಥದ್ದು ಎದುರಾಯಿತು. ಹೀಗೆ ಕ್ಯಾಥರಿನ್ ಗೌ ಅವರು ಈ ರೀತಿಯ ಕೆಲವೊಂದು ಬೆಳವಣಿಗೆಗಳು, ಕೆಲವೊಂದು ಚಟುವಟಿಕೆಗಳು ಹೇಗೆ ರೈತರ ಹೋರಾಟಕ್ಕೆ ಕಾರಣ ಆದವು ಅಂತಕ್ಕಂತಹ ಒಂದು ಅಂಶವನ್ನು ಅವರಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಇನ್ನು ಅದರ ನಂತರ ನಾವು ಕರ್ನಾಟಕದಲ್ಲಿ ರೈತ ಹೋರಾಟಗಳು, ಭಾರತದಾದ್ಯಂತ ಬ್ರಿಟಿಷರ ಕಾಲದ ಅವಧಿಯನ್ನು ಒಳಗೊಂಡಂತೆ ರೈತರ ಹೋರಾಟಕ್ಕೆ ಏನೇನು ಕಾರಣಗಳಿದ್ವು ಅಂತಕ್ಕಂಥ ಪಟ್ಟಿಯನ್ನು ನಾವಿಲ್ಲಿ ನೋಡ್ತೀವಿ. ಅದರ ನಂತರ ಕರ್ನಾಟಕದಲ್ಲಿ ರೈತರ ಹೋರಾಟಗಳು, ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಕೂಡ ಅನೇಕ ರೈತ ಚಳುವಳಿಗಳು ಇಲ್ಲಿ ಆರಂಭ ಆದವು. ಹಲವಾರು ಹೋರಾಟಗಳು ನಡೆದವು. ಉದಾಹರಣೆಗೆ 1950-51 ಅವಧಿಯಲ್ಲಿ ಕಾಗೋಡು ಸತ್ಯಾಗ್ರಹ, 1978-79 ಸಂದರ್ಭದಲ್ಲಿ ಸಾಗರ ಮತ್ತು ತೀರ್ಥಹಳ್ಳಿ ತಾಲೂಕುಗಳಲ್ಲಿ ನಡೀತಕ್ಕಂತಹ ರೈತರ ದಂಗೆ, 1979ರಲ್ಲಿ ಹಳಿಯಾಳ ಕೃಷಿ ಕಾರ್ಮಿಕರ ಒಂದು ಚಳುವಳಿಗಳು, ಅದೇ 1979ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುರ್ನಾಡು ರೈತರ ಹೋರಾಟ, ಮತ್ತು 1980ರಲ್ಲಿ ಅತ್ಯಂತ ಪ್ರಮುಖವಾಗ್ತಕ್ಕಂತಹ ಮಲಪ್ರಭಾ ನದಿ ಪಾತ್ರದ ಸುತ್ತಮುತ್ತ ಇರತಕ್ಕಂತಹ ರೈತರ ಹೋರಾಟ. ಸೊ ಇವೆಲ್ಲವುಗಳು ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಕಾಗೋಡು ಸತ್ಯಾಗ್ರಹ ಆಗಿರ್ಬೋದು, ಕುರ್ನಾಡು ಸತ್ಯಾಗ್ರಹ ಆಗಿರ್ಬೋದು, ಸಾಗರದಲ್ಲಿ ನಡೀತಕ್ಕಂತಹ ಸತ್ಯಾಗ್ರಹ ಅಥವಾ ರೈತರ ದಂಗೆ ಆಗ್ಬೋದು, ಇವು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತವೆ. ಇಲ್ಲಿ ನಾವು ಕಾಗೋಡು ಸತ್ಯಾಗ್ರಹ ಮತ್ತು ಮಲಪ್ರಭಾ ನದಿ ಪಾತ್ರದ ಸುತ್ತಮುತ್ತ ನಡೀತಕ್ಕಂತಹ ಕೆಲವೊಂದು ಹೋರಾಟಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಮೊದಲಾಗಿ ಗಮನಿಸ್ತಾ ಹೋಗೋಣ. ಮೊದಲನೇದು ಕಾಗೋಡು ಸತ್ಯಾಗ್ರಹ. ಭೂಮಿಯ ಹಕ್ಕಿಗಾಗಿ ನಡೀತಕ್ಕಂತಹ ಒಂದು ಹೋರಾಟ ಅಂತಕ್ಕಂತಹದ್ದು ಕಾಗೋಡು ಸತ್ಯಾಗ್ರಹ. ಇಲ್ಲಿ ಮುಖ್ಯವಾಗಿ ಈ ಸತ್ಯಾಗ್ರಹ, ಈ ರೈತರ ಚಳುವಳಿಗಳು ಕಾಗೋಡು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಂಡು ಬಂದದ್ದರಿಂದ ಇದನ್ನು ಕಾಗೋಡು ಸತ್ಯಾಗ್ರಹ ಅಂತೇಳಿ ಇದು ಪ್ರಸಿದ್ಧಿಯಾಗಿದೆ. ಬಹಳಷ್ಟು ಕರ್ನಾಟಕದ ಇತಿಹಾಸದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕಾಗೋಡು ಸತ್ಯಾಗ್ರಹ ಅಂತಕ್ಕಂಥದ್ದು. ಭೂಮಿಯ ಹಕ್ಕಿಗಾಗಿ ರೈತರು ನಡೆಸ್ತಕ್ಕಂತಹ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಹೋರಾಟ ಇದಾಗಿತ್ತು. ಈ ಹೋರಾಟದಲ್ಲಿ ಕಾಗೋಡು ಪ್ರದೇಶದ ಸುತ್ತಮುತ್ತಲಿನ ರೈತರು ವ್ಯಾಪಕವಾಗಿ ಪಾಲ್ಗೊಂಡಿದ್ದರಿಂದ ಇದನ್ನು ನಾವು ಕಾಗೋಡು ಸತ್ಯಾಗ್ರಹ ಅಂಥೇಳಿ ಕರೆಯಲಾಗ್ತಾ ಇದ್ದೀವಿ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳು ಏನು ಅಂತ ಹೇಳಿದ್ರೆ, ಬ್ರಿಟಿಷರ ಕಾಲದಿಂದಲೂ
ಜಹಗೀರುದಾರರು, ಇನಾಮುದಾರರು, ಜೋಡಿದಾರರು ಇವರೆಲ್ಲರೂ ಕೂಡ ಪ್ರಬಲ ಭೂಮಾಲೀಕರು. ಬ್ರಿಟಿಷರ ಕಾಲದಿಂದಲೂ ಜಹಗೀರುದಾರರು, ಇನಾಮುದಾರರು, ಜೋಡಿದಾರರು ಇವರೆಲ್ಲರೂ ಪ್ರಸಿದ್ಧರಾಗಿರ್ತಕ್ಕಂತಹ ಒಂದು ಭೂಮಾಲೀಕರು. ಸೊ ಈ ಒಂದು ಭೂಮಾಲೀಕರು ಗೇಣಿದಾರರ ವಶಕ್ಕೆ ತಮ್ಮ ಜಮೀನನ್ನು ಕೊಡ್ತಕ್ಕಂಥದ್ದು. ಅವರು ಪ್ರತಿಯೊಂದು ಎಕರೆಗೆ ಅಥವಾ ಆ ಪ್ರದೇಶದ ಉತ್ಪಾದನೆಯನ್ನು ಅವರು ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಅಳತೆ ಪ್ರದೇಶದಲ್ಲಿ ಜಮೀನ್ದಾರರಿಗೆ ಅಥವಾ ಭೂಮಾಲೀಕರಿಗೆ ಕೊಡಬೇಕಾಗಿತ್ತು. ಸೊ ಆ ಸಂದರ್ಭದಲ್ಲಿ ಏನಾಯಿತು, ಪ್ರತಿಯೊಬ್ಬ ರೈತರು ಆ ಪ್ರದೇಶದಲ್ಲಿ ಉತ್ಪಾದನೆಯಲ್ಲಿ ಪ್ರತಿಯೊಂದು ಕೊಳಗ, ಆ ಒಂದು ಕೊಳಗ ಅಂತ ಹೇಳಿದ್ರೆ 20 ಸೇರಿಗೆ ಸಮನಾಗಿರ್ತಕ್ಕಂತಹ, ಆ ಒಂದು 20 ಸೇರಿಗೆ ಸಮನಾಗಿರ್ತಕ್ಕಂತಹ ರೂಪದಲ್ಲಿ ನೀಡಬೇಕಾಗಿತ್ತು. ಆದರೆ ಇಲ್ಲೇನಾಯಿತು, ಕ್ರಮೇಣ 63 ಕೊಳಗಕ್ಕೆ ಅದನ್ನು ಹೆಚ್ಚಿಸಿದ್ರು. ಅಂದರೆ ಅಲ್ಲಿ 3ರಷ್ಟು ಪ್ರಮಾಣ ಹೆಚ್ಚಾಯಿತು. ಮೊದಲಿದ್ದಂತಹದ್ದು 60 ಕೊಳಗ, ಒಂದು ಕೊಳಗ 20 ಸೇರಿಗೆ ಸಮ. ಇಲ್ಲಿ 63 ಕೊಳಗ ಅಂದರೆ ಜಾಸ್ತಿ ಕೊಡಬೇಕಾದಂಥ ಸಂದರ್ಭ ಬಂತು. ಆದರೆ ಇಲ್ಲಿ ಕೊಡೋಕ್ಕಾಗದೆ ಅದನ್ನು ಪ್ರತಿಭಟನೆ ಮಾಡಿದ್ರು. ಬಹಳ ಪ್ರಮುಖವಾಗಿ 1950-51 ಸಂದರ್ಭದಲ್ಲಿ, ಆಗಿನ್ನು ಸ್ವತಂತ್ರ ಬಂದಂತಹ ಆರಂಭದಲ್ಲಿ ಆ ಥರದ ಹೆಚ್ಚುವರಿಯನ್ನು ಕೊಡೋದನ್ನು ನಿರಾಕರಿಸಿ ಕಾಗೋಡಿನ ಸುತ್ತಮುತ್ತ ಇರತಕ್ಕಂಥ, ಉದಾಹರಣೆಗೆ ಸೊರಗುಪ್ಪೆ ಆಗಿರ್ಬೋದು, ಯಲಕುಂದಿ, ಚಿಕ್ಕನೆಲ್ಲೂರು, ಮಡಸೂರು, ಕಾಂಗ್ಲೆ, ತಡಗಳಲೆ, ಕೆಳದಿ ಈ ಪ್ರದೇಶಗಳಲ್ಲಿ ಹೋರಾಟ ಆರಂಭ ಆಯಿತು. ಆಗ ಉಳುವವನಿಗೆ ಭೂಮಿ ಎನ್ನುವ ಘೋಷವಾಕ್ಯ ಮೊಟ್ಟ ಮೊದಲೇ ಬಾರಿಗೆ ಆ ಸಂದರ್ಭದಲ್ಲಿ ಕೇಳಿಬಂತು. ಸೊ ಉಳುವವನಿಗೆ ಭೂಮಿ, ಟಿಲ್ಲರ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್ ಅಂತಕ್ಕಂಥದ್ದು, ಉಳುವವನೇ ಭೂಮಿಯ ಮಾಲೀಕ ಅಂತಕ್ಕಂತಹದ್ದು. ಸೊ ಇಂತಹ ಒಂದು ಹೋರಾಟಕ್ಕೆ ಪ್ರಮುಖ ಮುಖಂಡತ್ವ ಯಾರಾಗಿತ್ತು ಅಂತ ಹೇಳಿದ್ರೆ ರಾಮ್ ಮನೋಹರ ಲೋಹಿಯಾ ಅವರ ಒಂದು ನೇತೃತ್ವ ಮತ್ತು ಅವರ ಒಂದು ವ್ಯಾಪಕವಾಗಿರ್ತಕ್ಕಂತಹ ಬೆಂಬಲ ಇಲ್ಲಿ ವ್ಯಕ್ತವಾಯಿತು. ಅದಕ್ಕೆ ಪೂರ್ವದಲ್ಲಿ ಎಚ್ ಗಣಪತಿಯಪ್ಪ, ಶಾಂತವೇರಿ ಗೋಪಾಲಗೌಡ, ಸದಾಶಿವರಾಯರು ಇವರೆಲ್ಲರೂ ಮುಂಚೂಣಿಯಲ್ಲಿದ್ದರು. ಇವರಿಗೆ ರಾಮ್ ಮನೋಹರ ಲೋಹಿಯಾ, ಪ್ರಸಿದ್ಧ ಸಮಾಜವಾದಿ ಚಿಂತಕ ರಾಮ ಮನೋಹರ ಲೋಹಿಯಾ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ರಿಂದ ಕಾಗೋಡು ಸತ್ಯಾಗ್ರಹ ಅಂತಕ್ಕಂಥದ್ದು ಮತ್ತಷ್ಟು ವಿಭಿನ್ನವಾದಂತಹ ಒಂದು ಹಿನ್ನೆಲೆಯಲ್ಲಿ ರೂಪುಗೊಳ್ತಾ ಹೋಯಿತು. ಕೊನೆಗೆ ಅದು ಮುಂದೆ ರೈತರ ಒಂದು ಹೋರಾಟದಲ್ಲಿ ಮೈಲುಗಲ್ಲಾಗಿ ಮುಂದೆ ಭೂ ಸುಧಾರಣಾ ನಿಯಮಗಳು ಜಾರಿಗೆ ಬರೋದಕ್ಕೂ ಕೂಡ ಇದೊಂದು ಪ್ರಮುಖವಾಗಿರ್ತಕ್ಕಂತಹ ಕಾರಣ ಆಯಿತು. ಹಾಗಾದರೆ ಕಾಗೋಡಿನ ಸುತ್ತಮುತ್ತ ನಡೀತಕ್ಕಂತಹ ಸತ್ಯಾಗ್ರಹ ಇದಾಗಿದ್ದರಿಂದ ಕಾಗೋಡು ಸತ್ಯಾಗ್ರಹ ಅಂದರೆ ಇದು ಪ್ರಸಿದ್ಧಿಯನ್ನು ಪಡ್ಕೊಳ್ತು. ರೈತರು, ಗಣಿದಾರರು, ಭೂ ಮಾಲೀಕರಿಗೆ ನೀಡಬೇಕಾಗಿರ್ತಕ್ಕಂತಹ ಉತ್ಪಾದನೆಯಲ್ಲಿ ವ್ಯತ್ಯಾಸದ ಕಾರಣಕ್ಕಾಗಿ ಈ ಹೋರಾಟ ಅಂತಕ್ಕಂಥದ್ದು ಆರಂಭ ಆಯಿತು. ಈ ಸಂದರ್ಭದಲ್ಲಿ ಎಚ್ ಗಣಪತಿಯಪ್ಪ ಅಥವಾ ಸದಾಶಿವರಾಯರು, ಶಾಂತವೇರಿ ಗೋಪಾಲಗೌಡರು ಇವರೆಲ್ಲರೂ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದರು. ರಾಮ್ ಮನೋಹರ ಲೋಹಿಯಾ ಅವರು ಅದಕ್ಕೆ ಬೆಂಬಲವನ್ನು ನೀಡಿದರು. ಇಂತಹ ಮುಖ್ಯ ಸಮಾಜವಾದಿ ಚಿಂತಕರ ಬೆಂಬಲ ದೊರೆತದ್ರಿಂದ ಅಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ಮುಂದೆ ಭೂ ಸುಧಾರಣಾ ನಿಯಮಗಳ ವ್ಯಾಪ್ತಿಯಲ್ಲಿ ಉಳುವವನಿಗೆ ಭೂಮಿ ಅಂತಕ್ಕಂಥದ್ದು. ಆದ್ದರಿಂದ ಕಾಗೋಡು ಸತ್ಯಾಗ್ರಹದ ಪ್ರಮುಖವಾಗಿರ್ತಕ್ಕಂಥ ಘೋಷಣೆ ಏನಪ್ಪ ಅಂತ ಹೇಳಿದ್ರೆ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂತಹ ಒಂದು ಘೋಷಣೆ. ಅದು ಸಫಲತೆಯನ್ನು ಹೊಂದೋದಕ್ಕೆ ಸಾಕಷ್ಟು ಅವಕಾಶಗಳು ಅಂತಕ್ಕಂಥದ್ದಾಯಿತು. ಹೀಗಾಗಿ ಕರ್ನಾಟಕದ ರೈತರ ಇತಿಹಾಸದಲ್ಲಿ ಕಾಗೋಡು ಸತ್ಯಾಗ್ರಹ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿತ್ತು. ಇನ್ನು ಎರಡನೇದಾಗಿ ನಾವು ಮಲಪ್ರಭಾ ಹೋರಾಟ. ಮಲಪ್ರಭಾ ನದಿಯ ಸುತ್ತಮುತ್ತ ಇರತಕ್ಕಂತಹ ರೈತರು ಇಲ್ಲಿ ನಡೆಸಿದಂತಹ ಒಂದು ಹೋರಾಟ. ಸೊ ಆ ಹೋರಾಟ ಕೂಡ ಹೇಗಿತ್ತು, 1960ರಲ್ಲಿ 30 ಕೋಟಿ ರೂಪಾಯಿ ವೆಚ್ಚ ಮಾಡಿ ಮಲಪ್ರಭಾ ನದಿಗೆ ಅಣೆಕಟ್ಟನ್ನು ಕಟ್ಟತಕ್ಕಂತಹ ಉದ್ದೇಶವನ್ನು ಹೊಂದಲಾಗಿತ್ತು. 1960ರಲ್ಲಿ 30 ಕೋಟಿ ಹಣ ವ್ಯಯ ಮಾಡಿ ಅಲ್ಲಿ ಮಲಪ್ರಭಾ ನದಿಗೆ ಅಣೆಕಟ್ಟನ್ನು ಕಟ್ಟತಕ್ಕಂಥ ಉದ್ದೇಶ ಇತ್ತು. ಆದರೆ 1980ನೇ ಅವಧಿ ಬಂದರೂ, ಅಂದರೆ ಸಾಕಷ್ಟು 20 ವರ್ಷಗಳ ಅಂತರ ಇದ್ರೂ ಕೂಡ 162 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರೂ ಕೂಡ ಅಣೆಕಟ್ಟು ಪೂರ್ಣಗೊಳ್ಳಲಿಲ್ಲ. 1960ರಲ್ಲಿ 30 ಕೋಟಿಗೆ ಎಸ್ಟಿಮೇಷನ್ ಇದ್ದಂತ ಅದು 1980 ಆಯಿತು, 162 ಕೋಟಿ ರೂಪಾಯಿ ಖರ್ಚಾಯಿತು, ಆದರೂ ಪೂರ್ಣಗೊಳ್ಳಲಿಲ್ಲ.
ಇದರಿಂದಾಗಿ ಅನೇಕ ಜನರು ಬೇಸತ್ತರು. ಆ ಒಂದು ನಿಧಾನ ಕಾಮಗಾರಿಯ ಕಾರಣಕ್ಕಾಗಿ. ಅದರ ಜೊತೆಗೆ ಇನ್ನೊಂದೇನಾಯಿತು, ಆ ಭಾಗದಲ್ಲಿ ಬರ್ತಕ್ಕಂತಹ ಉದಾಹರಣೆಗೆ ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಆ ಪ್ರದೇಶಗಳಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾವಿಸಲಾಗಿತ್ತು. ಅದರಲ್ಲಿ ವಿಷಯ ವಿಭಿನ್ನ ಎನ್ನುವಂತೆ ಆ ವರ ಅಂತಕ್ಕಂಥದ್ದು ಶಾಪವಾಗಿ ಪರಿಣಮಿಸಿತು. ಯಾಕೆ ಅಂದರೆ ಅಲ್ಲಿರ್ತಕ್ಕಂತಹ ಜಮೀನಿಗೆ ಹೆಚ್ಚಿನ ನೀರಿನ ಹರಿಸುವಿಕೆಯಿಂದ ಆ ಪ್ರದೇಶವು ಅಧಿಕ ಕ್ಷಾರಯುಕ್ತವಾಯಿತು. ಹೀಗಾಗಿ ಅಲ್ಲಿ ಹೆಚ್ಚು ಬೆಳೆ ಬೆಳೆಯೋದಕ್ಕೆ ಅವಕಾಶ ಅಂತಕ್ಕಂತಹದ್ದು ಆಗಲಿಲ್ಲ. ನೀರು ಒಂದು ಕಡೆ ನಿಂತು ಭೂಮಿಯ ಕ್ಷಾರ ಹೆಚ್ಚಾಗುತ್ತಾ ಹೋದಂತೆ ಇದು ಅಲ್ಲಿರ್ತಕ್ಕಂತಹ ರೈತ ವರ್ಗದ ಅಸಮಾಧಾನಕ್ಕೆ ಕಾರಣ ಆಯಿತು. ಮತ್ತು ಅಲ್ಲಿ ಬೆಳೆ ಬೆಳೀತಕ್ಕಂತಹ ಸಂದರ್ಭದಲ್ಲಿ ಅವರ ನಿರೀಕ್ಷೆಗಳೆಲ್ಲವೂ ವಿಭಿನ್ನವಾದವು, ಅವರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಎದುರಾಯಿತು. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ. ಈ ಬೆಳವಣಿಗೆಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಮಲಪ್ರಭಾ ನದಿಯ ಹೋರಾಟದ ಸಂದರ್ಭಕ್ಕೆ ಆ ಚಳುವಳಿಗೆ ಕೆಲವು ಪೂರಕ ಅಂಶಗಳು ಕಂಡುಬಂತು. ಇವೆಲ್ಲ ಪೂರಕ ಅಂಶಗಳು. ಮಲಪ್ರಭಾ ನದಿ ಹೋರಾಟ ಅಥವಾ ಮಲಪ್ರಭಾ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಇಲ್ಲಿ ಪೂರಕವಾಗಿ ಪರಿಣಮಿಸಲ್ಪಟ್ಟವು. ಒಂದು, ಸ್ಥಿರ ಬೆಲೆಯ ಪ್ರಶ್ನೆ. ಎರಡನೇದು ಲೆವಿಯ ಪ್ರಶ್ನೆ. ಮೂರನೇದು ಸ್ಥಳೀಯ ನೌಕರಶಾಹಿಯ ಒಂದು ಪಾತ್ರ ಅಂತಕ್ಕಂಥದ್ದು. ಹಾಗಾದರೆ ಸ್ಥಿರ ಬೆಲೆಯ ಪ್ರಶ್ನೆ ಏನಾಗಿತ್ತು? ಮೊದಲನೇದಾಗಿ ನಾವು ನೋಡೋದಾದರೆ, ಯಾವಾಗ ನದಿಗೆ ಅಣೆಕಟ್ಟನ್ನು ಕಟ್ಟುವಂತಹ ಸಂದರ್ಭ ಅಲ್ಲಿದ್ದಂತಹ ಆಶಯಗಳೇನಾಗಿತ್ತು ಅಂತ ಹೇಳಿದ್ರೆ, ನೀರಿನ ಸೌಲಭ್ಯವನ್ನು ವಿಸ್ತರಿಸ್ತಾ ಹೋದಂತೆ ಆ ಭಾಗದ ರೈತರಿಗೆ ವರಲಕ್ಷ್ಮಿ ಹತ್ತಿ, ಬೀಟಿ ಹತ್ತಿ ಬೆಳೆಯುವಂತೆ ಪ್ರೋತ್ಸಾಹವನ್ನು ನೀಡಲಾಯಿತು. ಯಾಕೆಂದರೆ ಆ ಸಂದರ್ಭದಲ್ಲಿ ಹತ್ತಿ ಬೆಳೆಗೆ ಒಳ್ಳೆಯ ಒಂದು ದರ ಇತ್ತು, ರೇಟ್ ಚೆನ್ನಾಗಿತ್ತು. ಹಾಗಾಗಿ ಇಲ್ಲಿ ರೈತರಿಗೆ ಏನು ಒತ್ತಾಯ ಮಾಡಲಾಯಿತು? ಹತ್ತಿ ಬೆಳೆಯೋದಕ್ಕೆ ಹೆಚ್ಚು ಅವಕಾಶವನ್ನು ಮಾಡಿಕೊಟ್ಟು. ಜೊತೆಗೆ ಅಲ್ಲಿ ಸುಧಾರಿತ ತಳಿಯ ಬೀಜಗಳು ಬಂದು, ರಾಸಾಯನಿಕ ಗೊಬ್ಬರಗಳು ಬಂದು, ಅವನ್ನೆಲ್ಲ ಬಳಕೆ ಮಾಡಿಕೊಂಡು ಬೆಳೆಯಬಹುದು ಮತ್ತು ಒಳ್ಳೆಯ ಬೆಲೆ ಸಿಗುತ್ತೆ. ಇದು ವಸ್ತುಸ್ಥಿತಿ. ಆದರೆ ಅಲ್ಲಿ ಏನು ಸಂಭವಿಸ್ತು ಅಂತ ಹೇಳಿದ್ರೆ, ಆಧುನಿಕ ಒಂದು ತಂತ್ರಜ್ಞಾನದ ನೆರವಿನಿಂದ ಒಳ್ಳೆಯ ಬೀಜಗಳನ್ನು ಕೊಂಡ್ಕೊಂಡ್ರು. ಆದರೆ ಅಲ್ಲೆಲ್ಲೋ ಒಂದು ಕಡೆ ಆ ಬೀಜ ಕಳಪೆಯ ಗುಣಮಟ್ಟದ್ದಾಗಿತ್ತು. ಮತ್ತು ಯಾವಾಗ ಇವ್ರಿಗೆ ಹತ್ತಿ ಬೆಳೆಯೋದಕ್ಕೆ ಹೇಳಿದ್ರು, ಆ ಅವಧಿಯಲ್ಲಿ ಪ್ರತಿ ಕ್ವಿಂಟಲಿಗೆ 1000 ರೂಪಾಯಿ ಇತ್ತು. ಒಳ್ಳೆ ಬೆಲೆ ಇದೆ, ನೀವು ಹತ್ತಿ ಬೆಳೆಯಿರಿ, ನಿಮಗೆ ಹೆಚ್ಚು ಲಾಭ ಸಿಗುತ್ತೆ ಅಂತಕ್ಕಂಥದ್ದನ್ನು ಪ್ರಚಾರ ಮಾಡಿದ್ರು. ಆದರೆ ವಿಚಿತ್ರ ಎನ್ನುವಂತೆ ಇವರು ಬೆಳೆಯನ್ನು ಬೆಳೀತಕ್ಕಂಥ ಅವಧಿಗೆ 1978-70 ಅವಧಿಗೆ ಹತ್ತಿಯ ಬೆಲೆ ಎಷ್ಟು ಕುಸಿತ ಆಯಿತು ಅಂತ ಹೇಳಿದ್ರೆ 350ಕ್ಕೆ ಕುಸಿತು. 1000 ರೂಪಾಯಿಯಿಂದ 350ಕ್ಕೆ ಕುಸಿತ ಕಂಡಾಗ ರೈತರು ಅರ್ಧಕ್ಕಿಂತಲೂ ಕಡಿಮೆ ಆದಂತಹ ದರವನ್ನು ನೋಡಿಬಿಟ್ಟು ಕಂಗಾಲಾದರು. ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗಲಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಕೊಂಡ್ಕೊಂಡಿದ್ದಾರೆ, ಸುಧಾರಿತ ತಳಿಯ ಬೀಜಗಳನ್ನು ಕೊಂಡ್ಕೊಂಡಿದ್ದಾರೆ, ಬೆಳೆದಿದ್ದಾರೆ, ಇಲ್ಲಿ ಮಾರಾಟಕ್ಕೆ ಹೋಗಬೇಕು, ಬೆಲೆ ಪಾತಾಳಕ್ಕಿಳಿಯಿತು. ಸೊ ಇದರಿಂದ ಆತಂಕಕ್ಕೊಳಗಾಗಿರ್ತಕ್ಕಂತಹ ರೈತರು ಹೋರಾಟದ ಹಾದಿಯನ್ನು ಹಿಡಿಬೇಕಾಯಿತು. ಈ ಥರ ತಮಗಾಗಿರ್ತಕ್ಕಂತಹ ಮೋಸವನ್ನು ಅವರು ಪ್ರತಿಭಟಿಸಲೇಬೇಕಾದಂತಹ ಒಂದು ಸಂದರ್ಭ ಅಂತಕ್ಕಂಥದ್ದು ಇಲ್ಲಿ ಎದುರಾಯಿತು. ಸ್ಥಿರ ಬೆಲೆಯ ಪ್ರಶ್ನೆ. ಬೆಲೆ ಅಂತಕ್ಕಂಥದ್ದು ಆ ವಸ್ತುಗಳು, ರೈತರು ಬೆಳೀತಕ್ಕಂತಹ ಬೆಳೆಗೆ ಸ್ಥಿರವಾಗಿರ್ತಕ್ಕಂಥ ಬೆಲೆ ಇರಲಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ 1000 ರೂಪಾಯಿಯಿಂದ 350ಕ್ಕೆ ಬಹಳ ಅಂತರ ಸೃಷ್ಟಿಯಾಯಿತು. ಇದನ್ನು ರೈತರು ವಿರೋಧಿಸಿ ಆ ಕಾರಣಕ್ಕಾಗಿ ಚಳುವಳಿ ಆರಂಭ ಆಗೋದಕ್ಕೆ ಸ್ಥಿರ ಬೆಲೆಯ ಪ್ರಶ್ನೆ ಅಂತಕ್ಕಂಥದ್ದು ಪ್ರಮುಖವಾದಂತಹ ಕಾರಣ ಆಯಿತು. ಮತ್ತೊಂದು ಲೆವಿಯ ಪ್ರಶ್ನೆ. ನೋಡಿ, ಇಲ್ಲಿ ಲೆವಿ ಅಂತಕ್ಕಂಥದ್ದು ಯಾವುದು? ನೀರಾವರಿ ಸೌಲಭ್ಯ ನೀಡಿದ ವರ್ಷದಿಂದ ಹಲವಾರು ವರ್ಷಗಳವರೆಗೆ ಅದಕ್ಕಾಗಿ ಆ ನೀರಾವರಿ ಸೌಲಭ್ಯ ಪಡೆದುಕೊಂಡದ್ದಕ್ಕಾಗಿ ಕಂದಾಯವನ್ನು ಕಟ್ಟಬೇಕಾಯಿತು. ಅದನ್ನು ಲೆವಿ ಅಂತ ಹೇಳಿ ಕರೀತಾರೆ, ಲೆವಿ ಅಂತ ಹೇಳಿ ಹೇಳ್ತಾರೆ. ಆದರೆ ಆ ಲೆವಿಯನ್ನು ಏನು ಮಾಡಿದ್ರು ಅವರು? 20 ವರ್ಷಗಳಲ್ಲಿ 15,000 ರೂಪಾಯಿ ಲೆವಿಯನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಆ ತೀರ್ಮಾನ ಸರಿ. ಆದರೆ ರೈತರು ಇಲ್ಲಿ ಆಕ್ರೋಶಗೊಳ್ಳೋದಕ್ಕೆ ಕೆಲವು ಕಾರಣಗಳಿವೆ. ಏನು ಕಾರಣ? ಒಂದು, ಯಾರ ಜಮೀನಿಗೆ ನೀರಿನ ಸೌಲಭ್ಯ ಬಂದಿದೆ
ಅಥವಾ ಬಂದಿಲ್ಲ ಅದನ್ನು ನೋಡದೇ ಲೆವಿಯನ್ನು ವಿಧಿಸಿದ್ರು. ನೀರಾವರಿ ಸೌಲಭ್ಯ ಕೊಟ್ಟು ಲೆವಿಯನ್ನು ಕೇಳಿದ್ರೆ ತೊಂದರೆ ಇಲ್ಲ. ಕೆಲವರು ಜಮೀನಿಗೆ ನೀರಾವರಿ ಸೌಲಭ್ಯನೇ ಬಂದಿಲ್ಲ, ಅವರಿಗೆ ಲೆವಿ ನೀಡುವಂತೆ, ಲೆವಿಯ ಹಣವನ್ನು ಕಟ್ಟುವಂತೆ ನೋಟಿಸನ್ನು ಕೊಡ್ತಕ್ಕಂಥದ್ದು. ಮತ್ತೊಂದು, ನೀರಿನ ಸೌಲಭ್ಯವನ್ನು ಒದಗಿಸುವಂತಹ ಸಂದರ್ಭದಲ್ಲಿ, ನೀರಾವರಿ ಸೌಲಭ್ಯವನ್ನು ಒದಗಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಸರಿಯಾಗಿ ಸಮರ್ಪಕವಾಗಿ ಕಾಲುವೆಗಳನ್ನು ನಿರ್ಮಿಸಲಿಲ್ಲ. ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಅವಕಾಶ ಆಗಲಿಲ್ಲ. ಕೆಲವು ಕಡೆ ನೀರು ನಿಲ್ತಾ ಬಂದು ಅದರಿಂದ ಭೂಮಿಯಲ್ಲಿ ಕ್ಷಾರ, ಜೌಗು ಅಂತಕ್ಕಂಥದ್ದು ಹೆಚ್ಚಾಗಿ ಅಲ್ಲಿ ಅವರು ಸಮರ್ಪಕವಾಗಿ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬೆಳೆ ಬೆಳೆಯೋಕ್ಕಾಗದೇ ಇರತಕ್ಕಂಥ ಸಮಸ್ಯೆ ಒಂದು, ನೀರಿನ ಸೌಲಭ್ಯ ಬಂದಿದೆಯೋ ಇಲ್ವೋ ಗೊತ್ತಿಲ್ಲದೆ ಯೋಚಿಸದೆ ಅವರ ಮೇಲೆ ಲೆವಿಯನ್ನು ಹಾಕಿದ್ದು, ಇದೆಲ್ಲವೂ ಕೂಡ ರೈತರ ಆಕ್ರೋಶಕ್ಕೆ ಕಾರಣ ಆಯಿತು. ಹಾಗಾದರೆ ಮೊದಲನೇ ಭಾಗದಲ್ಲಿ ದವಸ ಧಾನ್ಯಗಳ ಬೆಲೆ ವ್ಯತ್ಯಾಸ ಆಗಿದ್ದರೆ, ಎರಡನೇ ಭಾಗದಲ್ಲಿ ನೀರಿನ ಸೌಲಭ್ಯ ಇಲ್ಲದೇ ಕಂದಾಯ ವಿಧಿಸಿದ್ದು, ಅಥವಾ ಕೆಲವು ಕಡೆ ಹೆಚ್ಚು ನೀರು ನಿಂತು ಬೆಳೆ ಬೆಳೆಯೋದಕ್ಕೆ ತೊಂದರೆ ಆಗಿರ್ತಕ್ಕಂಥದ್ದು. ಇದು ಎರಡನೇ. ಮೂರನೇದು ಸ್ಥಳೀಯ ನೌಕರಶಾಹಿಯ ಪಾತ್ರ. ಅನೇಕ ಸಾರಿ ಈ ಒಂದು ಮಲಪ್ರಭಾ ಹೋರಾಟಕ್ಕೆ ಕಾರಣವಾಗ್ತಕ್ಕಂತಹ ಸಂದರ್ಭಗಳಲ್ಲಿ ನೌಕರಶಾಹಿ, ಆಡಳಿತಶಾಹಿ, ನೌಕರರ ವಿರುದ್ಧ ಕಂಡುಬಂದಂತಹ ಒತ್ತಡ, ಹೋರಾಟ ಇದಾಗಿತ್ತು. ಯಾಕೆಂದರೆ ಅನೇಕ ಭ್ರಷ್ಟ ಅಧಿಕಾರಿಗಳು ಮತ್ತು ಒತ್ತಾಯಪೂರ್ವಕವಾಗಿ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥದ್ದು ಅಥವಾ ಒತ್ತಾಯಪೂರ್ವಕವಾಗಿ ಲೆವಿಯನ್ನು ವಿಧಿಸ್ತಕ್ಕಂಥದ್ದು. ಇದರ ಜೊತೆಗೆ ರಾಜಕೀಯ ನಾಯಕತ್ವದ ಕೊರತೆ, ವೈಫಲ್ಯತೆ, ರಾಜಕೀಯ ಮುಖಂಡರುಗಳು ಇಲ್ಲಿ ಮಧ್ಯೆ ಸಮರ್ಪಕವಾಗಿ ಪ್ರವೇಶ ಮಾಡಿಲ್ಲದೆ ಇರತಕ್ಕಂಥದ್ದು, ಇವೆಲ್ಲ ಕಾರಣಗಳು ಇಲ್ಲಿ ಸೇರ್ಪಡೆಯಾಗಿಟ್ಟು ಈ ಹೋರಾಟಕ್ಕೆ ಅವಕಾಶ ಅಂತಕ್ಕಂಥದ್ದು ಆಯಿತು. ಹೀಗಾಗಿ ಮಲಪ್ರಭಾ ನದಿಯ ಸುತ್ತಮುತ್ತ ಇರತಕ್ಕಂತಹ ರೈತರು ಈ ಥರದ ಒಂದು ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಯಿತು. ಈ ಹಿನ್ನೆಲೆಯಲ್ಲಿ ಅವರು ಮಲಪ್ರಭಾ ನೀರಾವರಿ ಪ್ರದೇಶದ ರೈತ ಸಮನ್ವಯ ಸಮಿತಿಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕ ಹೋರಾಟವನ್ನು ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಚಳುವಳಿಯನ್ನು ಆಯೋಜಿಸುವಂತಹ ಸಂದರ್ಭದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಆಗ ಆ ಸುತ್ತಮುತ್ತಲಿನ ನರಗುಂದ, ನವಲಗುಂದ, ಸವದತ್ತಿ, ರೋಣ, ರಾಮದುರ್ಗ ಈ ತಾಲೂಕುಗಳಲ್ಲಿ ಈ ಒಂದು ಚಳುವಳಿ ಅಂತಕ್ಕಂತಹದ್ದು ಹೆಚ್ಚು ತೀವ್ರತೆಯನ್ನು ಪಡ್ಕೊಳ್ತು. ಮತ್ತು ಅವರೆಲ್ಲರೂ ಕೂಡ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಗುಂಡೂರಾವ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು. ಅದರಿಂದನೂ ಕೂಡ ಏನು ಪ್ರಯೋಜನ ಅಂತಕ್ಕಂಥದ್ದು ಆಗಲಿಲ್ಲ. ಹಾಗಾಗಿ ಅವರೆಲ್ಲರೂ ಏನು ಮಾಡಿದ್ರು, 1980ರ ಜುಲೈ 21ಕ್ಕೆ ಬಂದ್ಗೆ ಕರೆಯನ್ನು ನೀಡಿದರು. ಅಂದರೆ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ, ಆದ್ದರಿಂದ ರೈತರೆಲ್ಲರೂ ಚಳುವಳಿಯನ್ನು ನಾವು ಆರಂಭಿಸೋ ಪೂರ್ವದಲ್ಲೇ ಮೊದಲು ಒಂದು ಬಂದ್ಗೆ ಕರೆ ಕೊಡೋಣ ಅಂತ ಹೇಳಿ. ಸೊ ಜುಲೈ 21ಕ್ಕೆ ಬಂದ್ಗೆ ಕರೆ ಕೊಡ್ತಾರೆ. ಆದರೆ ವಿಚಿತ್ರ ಎನ್ನುವಂತೆ ಅದೇ ದಿನ ನರಗುಂದ ಮತ್ತು ನವಲಗುಂದದಲ್ಲಿ ವಿಭಿನ್ನವಾದಂತಹ ಪ್ರಕರಣಗಳು ನಡೆದು, ವಿಭಿನ್ನ ಚಟುವಟಿಕೆಗಳು ಅಲ್ಲಿ ನಡೆದವು. ಅದರಲ್ಲಿ ಮುಖ್ಯವಾಗಿ ನವಲಗುಂದದಲ್ಲಿ ಏನಾಯಿತು, ಬಹಳ ಪ್ರಮುಖವಾಗಿ ನವಲಗುಂದದಲ್ಲಿ ರೈತರು ಹೋರಾಟವನ್ನು ಆರಂಭ ಮಾಡೋದಕ್ಕೆ ಸಾಕಷ್ಟು ಸಹಸ್ರ ಸಂಖ್ಯೆಯಲ್ಲಿ ಸೇರ್ಪಡೆ ಆಗಿದ್ದರು. ನವಲಗುಂದದಲ್ಲಿ ಮತ್ತು ಸವದತ್ತಿಯಲ್ಲಿ ತಹಶೀಲ್ದಾರ್ ಅಲ್ಲಿ ಅವರು ಕಚೇರಿಯನ್ನು ಕ್ಲೋಸ್ ಮಾಡಿ ಬಂದ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಂಡ್ರು. ಹಾಗೆಯೇ ನವಲಗುಂದದಲ್ಲೂ ಕೂಡ ತಹಶೀಲ್ದಾರ್ ನೆರೆದ ರೈತರಿಗೆ ಬಂದ್ಗೆ ಅವರು ಅವಕಾಶ ಸಭೆ ಸಮಾರಂಭಗಳನ್ನು ನಡೆಸೋದಕ್ಕೆ ಅವಕಾಶಗಳನ್ನು ತಹಶೀಲ್ದಾರ್ ನೀಡ್ತಾರೆ. ಆದರೆ ಏನಾಯಿತು, ಸಭೆ ನಡೀತಿದ್ದಾಗ ಯಾರೋ ಕಿಡಿಗೇಡಿಗಳು ರೈತರ ಟ್ರ್ಯಾಕ್ಟರ್ಗಳಿಗೆ ಹಾನಿಯನ್ನು ಮಾಡ್ತಾರೆ. ಆಗ ಅಲ್ಲಿ ರೊಚ್ಚಿಗೆದ್ದಂತಹ ರೈತರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ಆ ಕ್ಷಣದಲ್ಲಿ ಒಂದು ರೀತಿಯ ಕೆಲವು ಹಿಂಸಾತ್ಮಕ ಘಟನೆಗಳು ನಡೀತಾ ಬಂದಂಥದ್ದನ್ನು ನೋಡ್ತೀವಿ. ಅಂದರೆ ಸ್ವಲ್ಪ ಮಟ್ಟಿನ ಸವದತ್ತಿಯಲ್ಲಿ ಏನೂ ಆಗಲಿಲ್ಲ, ನವಲಗುಂದದಲ್ಲಿ ಸ್ವಲ್ಪ ಮಟ್ಟಿನ ಒಂದು ಆತಂಕದ ವಾತಾವರಣ ಅಂತಕ್ಕಂತಹದ್ದು ಅಲ್ಲಿ ನಿರ್ಮಾಣ ಆಗುತ್ತೆ. ಆದರೆ ನರಗುಂದದಲ್ಲಿ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗುತ್ತೆ, ವಿಭಿನ್ನವಾಗಿ ಅಲ್ಲಿ ಕಂಡುಬರುತ್ತೆ. ಏನದು ಅಂತ ಹೇಳಿದ್ರೆ, ನರಗುಂದದಲ್ಲಿ ರೈತರು ಜಮಾಯಿಸಿದ್ರು, ಒಂದು ಕಡೆ ಸೇರಿದ್ರು. ತಹಶೀಲ್ದಾರ್ಗೆ ಅವರ ಕಚೇರಿಗೆ ಬರದಂತೆ ಅಲ್ಲಿ ಅಡ್ಡ ಮಲಗಿಬಿಟ್ರು. ತಹಶೀಲ್ದಾರ್ ಬರಬೇಕಾದಂಥ ಸ್ಥಳದಿಂದ
ಕಚೇರಿಯವರೆಗೆ ರೈತರು ಅಡ್ಡ ಮಲಗಿದ್ರು. ಆದರೆ ಆ ತಹಶೀಲ್ದಾರ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ತಮ್ಮ ಬೂಟುಗಾಲಿನ ಮೇಲೆಯೇ ಬೂಟ್ ಹಾಕ್ಕೊಂಡೇ ರೈತರನ್ನ ತುಳಿದುಕೊಂಡೇ ಅವರು ಕಚೇರಿಯನ್ನು ತಲುಪುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಆಗ ಗಲಭೆ ಇದ್ದಕ್ಕಿದ್ದಂತೆ ಒಮ್ಮಿಂದೊಮ್ಮೆಲೆ ಹೆಚ್ಚಾಯಿತು. ಆಗ ಅನಿವಾರ್ಯವಾಗಿ ಪೊಲೀಸರು ಮಧ್ಯಪ್ರವೇಶ ಮಾಡಬೇಕಾಯಿತು, ಗುಂಡನ್ನು ಆರಿಸಬೇಕಾಯಿತು. ರೈತರು ಮತ್ತು ಪೊಲೀಸರ ನಡುವೆ ಚಕಮಕಿ ನಡೆಯಿತು. ಇದ್ದಕ್ಕಿದ್ದಾಗೆ ಒಬ್ಬ ರೈತ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದರಿಂದ ರೈತರಿಗೂ ಕೋಪ ಬಂತು. ಅವರು ಪೊಲೀಸ್ ಜೀಪನ್ನು ಬೆಂಕಿ ಹಚ್ಚುತ್ತಾರೆ, ಪೊಲೀಸರನ್ನು ಕೂಡ ಇಲ್ಲಿ ಹತ್ಯೆ ಮಾಡ್ತಾರೆ. ಹೀಗಾಗಿ ಅಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ನರಗುಂದದಲ್ಲಿ ಆರಂಭ ಆಯಿತು. ತಕ್ಷಣಕ್ಕಲ್ಲಿ ನರಗುಂದದಲ್ಲೂ ಮತ್ತು ನವಲಗುಂದದಲ್ಲೂ ಕೂಡ, ಯಾಕಂದರೆ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳಲ್ಲಿನ ಈ ಹೋರಾಟ ತಡೆಯೋದಕ್ಕಾಗಿ ಕರ್ಫ್ಯೂವನ್ನು ವಿಧಿಸ್ತಾರೆ. ಅದೆಲ್ಲವನ್ನು ನೋಡ್ತಾ ಇದ್ದಂತಹ ಕರ್ನಾಟಕದ ಇತರ ಭಾಗಗಳ ರೈತರು, ಅಂದರೆ ಗದಗ ಆಗಿರ್ಬೋದು, ಬೆಟಗೇರಿ, ದಾವಣಗೆರೆ, ಚಿತ್ರದುರ್ಗ, ಅಂಕೋಲ, ಕುಮಟಾ, ಸಿರಸಿ, ಶಿವಮೊಗ್ಗ, ಮಂಡ್ಯ ಎಲ್ಲೆಡೆ ರೈತರ ಪರವಾಗಿ ಮೆರವಣಿಗೆಗಳು, ಅಲ್ಲಿ ಸರ್ಕಾರದ ಅಧಿಕಾರಶಾಹಿಯ ವಿರುದ್ಧ ಮೆರವಣಿಗೆಗಳು, ಪ್ರತಿಭಟನೆಗಳು ಎಲ್ಲವೂ ನಡೆದು ಅನೇಕ ಭಾಗಗಳಲ್ಲಿ ಸುಮಾರು 20 ಜನ ರೈತರು ಗುಂಡಿಗೆ ಬಲಿಯಾಗಬೇಕಾಯಿತು. 20 ಜನ ರೈತರ ಒಂದು ಮರಣ ಆಗಬೇಕಾದಂತಹ ಸಂದರ್ಭ ಈ ಒಂದು ಸನ್ನಿವೇಶದಲ್ಲಿ ಎದುರಾಯಿತು. ಹೀಗಾಗಿ ಆ ಅವಧಿಯಲ್ಲಿ ರೈತ ಹೋರಾಟಗಳು, ರೈತ ಸಂಘಟನೆಗಳು ಅಸ್ತಿತ್ವಕ್ಕೆ ಬರ್ತವೆ. ರೈತ ಹೋರಾಟಗಳು ಒಂದು ವ್ಯಾಪಕವಾಗಿರ್ತಕ್ಕಂತಹ ಪ್ರಾಬಲ್ಯಕ್ಕೆ ಬರೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಯಿತು ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತೀವಿ. ಹೀಗೆ ರೈತ ಹೋರಾಟ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರಂಭ ಆಗಿ ಮುಂದೆ ಅವರಲ್ಲಿ ಹೋರಾಟದ ಹಿಂಸಾತ್ಮಕ ಪ್ರವೃತ್ತಿಯನ್ನು ತಡೆದು ಸುಮಾರು 20 ಜನ ರೈತರು ಇಲ್ಲಿ ಗುಂಡಿಗೆ ಬಲಿಯಾಗ್ತಾರೆ. ಆ ನಂತರ ಮುಂದೆ ಅಲ್ಲಿ ಸರ್ಕಾರ ಪ್ರವೇಶ ಮಾಡಿ ಅಲ್ಲಿ ಸಾಕಷ್ಟು ಒಪ್ಪಂದವನ್ನು ಅಥವಾ ಆ ಒಂದು ಗಲಭೆಯನ್ನು ನಿಲ್ಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತು ಅಂತಕ್ಕಂಥದ್ದು. ಹೀಗೆ ನಾವು ಕರ್ನಾಟಕದಲ್ಲಿ ಕೂಡ ರೈತರ ಹೋರಾಟದ ಕೆಲವೊಂದು ಬದಲಾವಣೆಗಳನ್ನು, ಸಂದರ್ಭಗಳನ್ನು ಇಲ್ಲಿ ನೋಡ್ಬೋದಾಯಿತು. ಭಾರತದಲ್ಲಿ ರೈತರ ಹೋರಾಟಕ್ಕೆ ಅನೇಕ ಕಾರಣಗಳಿದ್ದಾವೆ. ಸುಮಾರು 12 ಕಾರಣಗಳನ್ನು ಕ್ಯಾಥೋಲಿನ್ ಅವರು ಪಟ್ಟಿಯ ಮೂಲಕ ನೀಡಿದ್ದಾರೆ. ಬ್ರಿಟಿಷರ ಕಾಲದಿಂದಲೂ ಕೂಡ ಇಲ್ಲಿ ನಡೆದಂತಹ ಹೋರಾಟಗಳ ಬಗ್ಗೆ ಸಾಕಷ್ಟು ಅವರು ಪಟ್ಟಿಯನ್ನು ಮಾಡ್ತಾ ಬರ್ತಾರೆ. ಆ ನಂತರದಲ್ಲಿ ಕರ್ನಾಟಕದಲ್ಲಿ ರೈತರ ಹೋರಾಟಗಳು ಅಂತಕ್ಕಂಥದ್ದು ಆರಂಭ ಆಗುತ್ತೆ. ನದಿ ಅಣೆಕಟ್ಟು, ಆ ನೀರಿನ ಬಳಕೆ, ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದು ಕಾಗೋಡು ಸತ್ಯಾಗ್ರಹ, ಉಳುವವನಿಗೆ ಭೂಮಿ ಅಂತಕ್ಕಂತಹ ಘೋಷವಾಕ್ಯದೊಂದಿಗೆ ರೂಪಿತವಾಗ್ತಕ್ಕಂಥದ್ದು ಕಾಗೋಡು ಸತ್ಯಾಗ್ರಹ. ಕಾಗೋಡಿನ ಸುತ್ತಮುತ್ತ ನಡೆದೋದ್ರಿಂದ ಅದನ್ನು ಕಾಗೋಡು ಸತ್ಯಾಗ್ರಹ ಅಂತಲೇ ಕರೆಯಲಾಯಿತು. ಇವತ್ತಿಗೂ ಕೂಡ ಕಾಗೋಡು ಸತ್ಯಾಗ್ರಹ ಸಾಕಷ್ಟು ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಮತ್ತೊಂದು ಮಲಪ್ರಭಾ ಹೋರಾಟ. ಆ ಮಲಪ್ರಭಾ ನದಿಯ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳ ಜನರು ಈ ಒಂದು ಹೋರಾಟದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತಾರೆ. ಆದರೆ ಕೆಲವೊಂದು ವಿಭಿನ್ನವಾಗಿರ್ತಕ್ಕಂಥ ಅಂಶಗಳು ಇಲ್ಲಿ ಪೂರಕವಾಗ್ತವೆ. ಅಂದರೆ ಸ್ಥಿರ ಬೆಲೆಯ ಪ್ರಶ್ನೆ, ರೈತರು ಬೆಳೀತಕ್ಕಂತಹ ದವಸ ಧಾನ್ಯಗಳ ಬೆಲೆಯಲ್ಲಿ ವ್ಯತ್ಯಯ ಆದಾಗ, ಏರಿಳಿತ ಆದಾಗ ಅಂತಹದ್ದೊಂದು ಕಾರಣ. ಅಥವಾ ವಿನಾಕಾರಣ ಕೆಲವರಿಗೆ ಈ ಒಂದು ಲೆವಿಯನ್ನು, ಕಂದಾಯವನ್ನು ವಿಧಿಸಿದ್ದರಿಂದ ರೈತರ ಆಕ್ರೋಶ ಅಂತಕ್ಕಂಥದ್ದು ಇಲ್ಲಿ ಮನೆ ಮಾಡ್ತಕ್ಕಂಥದ್ದು. ಆ ಲೆವಿಯನ್ನು ವಿರೋಧಿಸಿ ಚಳುವಳಿ ನಡೀತಕ್ಕಂಥದ್ದು. ಮತ್ತು ಸ್ಥಳೀಯ ನೌಕರಶಾಹಿಗಳು, ಭ್ರಷ್ಟ ಅಧಿಕಾರಿಗಳು ಅವರ ವಿರುದ್ಧ ಕೂಡ ನಡೀತಕ್ಕಂತಹ ಒಂದು ಹೋರಾಟ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಇವೆಲ್ಲವುಗಳಿಗೆ ಪೂರಕವಾಗಿ ಕಂಡುಬರ್ತಕ್ಕಂತಹದ್ದು ನವಲಗುಂದ ಮತ್ತು ನರಗುಂದದಲ್ಲಿ ನಡೀತಕ್ಕಂತಹ ಬಂಡಾಯಗಳು. ಸವದತ್ತಿ ಮತ್ತು ನವಲಗುಂದದಲ್ಲಿ ಅಂತಹ ತೀರಾ ಅತಿರೇಕದ ಹಿಂಸಾತ್ಮಕ ರೂಪದ ಹೋರಾಟಗಳು ನಡೆಯದೇ ಹೋದರೂ ನರಗುಂದ ಬಂಡಾಯ ಅಂಥೇಳಿ ಇವತ್ತಿಗೂ ಅದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇತಿಹಾಸದಲ್ಲಿ ನರಗುಂದ ಬಂಡಾಯ ಅಂತಲೇ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಆ ನರಗುಂದದಲ್ಲಿ ಸಂಭವಿಸ್ತಕ್ಕಂತಹ ಘಟನೆಗಳು ಇಡೀ ರೈತ ವರ್ಗವನ್ನು ರೊಚ್ಚಿಗೇಳಿಸ್ತವೆ. ಆ ನಂತರ ರೈತ ಹೋರಾಟ ಅಂತಕ್ಕಂತಹದ್ದು ವಿಭಿನ್ನ ರೂಪವನ್ನು ಪಡ್ಕೊಳ್ತದೆ, ಹೊಸ ರೂಪವನ್ನು ಪಡ್ಕೊಳ್ತದೆ. ಆ ಹೊಸ ರೂಪದೊಂದಿಗೆ ಜನರು ಇಲ್ಲಿ ಸಕ್ರಿಯವಾಗಿ ಆ ಚಳುವಳಿಗಳಲ್ಲಿ ತೊಡಗ್ತಾರೆ. ಆ ಚಳುವಳಿಯನ್ನು ಹತೋಟಿಯಲ್ಲಿ ತರೋದಕ್ಕೆ, ನಿಯಂತ್ರಿಸೋದಕ್ಕೆ ಸರ್ಕಾರವೇ ಮಧ್ಯೆ ಪ್ರವೇಶಿಸಬೇಕಾಗುತ್ತೆ ಆ ರೂಪದಲ್ಲಿ. ಹೀಗೆ ಆ ಒಂದು ರೈತ ಚಳುವಳಿಗಳು ಕರ್ನಾಟಕದಲ್ಲಿ ವಿಭಿನ್ನತೆಯನ್ನು ಪಡ್ಕೊಂಡಿರ್ತಕ್ಕಂಥವುಗಳು ಇವತ್ತಿಗೂ ಕೂಡ ಕರ್ನಾಟಕದ ರೈತರ ಇತಿಹಾಸದಲ್ಲಿ ಕಾಗೋಡು ಸತ್ಯಾಗ್ರಹ, ನರಗುಂದ ಬಂಡಾಯ ಇವೆಲ್ಲವೂ ಸಾಕಷ್ಟು ತಮ್ಮದೇ ಆಗಿರ್ತಕ್ಕಂತಹ
ವಿಶೇಷತೆಯನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಹೀಗಾಗಿ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ರೈತ ಹೋರಾಟಗಳು, ರೈತ ಸಂಘಟನೆಗಳು ಇಂತಹದ್ದೊಂದು ಕೆಲವು ಚಟುವಟಿಕೆಗಳ ಮೂಲಕ ವಿಭಿನ್ನವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾ ಬಂದಂತಹದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ಬೋದು. ಧನ್ಯವಾದಗಳು.